ಹಾಯ್ ಹಲೋ ಎಲ್ಲ ನನ್ನ ಭಾವಿ ಸೈನಿಕರಿಗೆ ಜೈ ಹಿಂದ್. 22 ಏಪ್ರಿಲ್ ಇಂದ ಹಿಡಿದು ಮೇ 3ನೇ ತಾರೀಕಿನವರೆಗಡೆ ಅಗ್ನಿವೀರ ಎಕ್ಸಾಮ್ ಕೂಡ ನಡೀತಾ ಇದ್ದಾವೆ. ಎಲ್ಲರೂ ಕೂಡ ನಿನ್ನೆ 22ಕ್ಕೆ ಫಸ್ಟ್ ಎಕ್ಸಾಮ್ ಬರೆದ್ರಿ ಅನಿಸುತ್ತೆ. ಎಕ್ಸಾಮ್ ಬರೆದಂಥವ್ರು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿರಿ, ಯಾಕಂದ್ರೆ ಅದ್ರ ಬಗ್ಗೆ ಯಾಕಂದ್ರೆ ಅವರು ಕೂಡ ಕಾಲ್ ಮಾಡಿದ್ರೆ ಕ್ವಶನ್ಸ್ಗಳನ್ನು ಈ ಥರ ಬಿದ್ದಾವೆ ಸರ್, ಮತ್ತು ಈ ಥರ ನಾರ್ಮಲ್ ಆಗಿದ್ದಾವೆ, ಅಷ್ಟೊಂದು ಟಫ್ ಇಲ್ಲ, ಓದಿದವ್ರಿಗೆ ಈಸಿ ಅಂತೇಳಿಕೆಸಿಂದ ಸಾಕಷ್ಟು ಜನ ಹೇಳಿದರು. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಸ್ ಮಾಡ್ಕೊಂಡು ಫಿಸಿಕಲ್ ಕ್ವಾಲಿಫೈ ಅಲ್ಲಿ ಫಿಸಿಕಲ್ ಮೆಡಿಕಲ್ ಫೈನಲ್ ಮೆರಿಟ್ ಮಟ್ಟನ್ನು ಕೂತ್ಕೊಳ್ಳಿ ಅಂತೇಳಿಕೆಸಿಂದ ಎಲ್ಲರಲ್ಲಿ ಹಾರೈಸುತ್ತೇನೆ. ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ಸ್ಗಳು ಬಂದಿದ್ದು, ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಇಷ್ಟು ಟಫ್ ಇರ್ತಾವೆ ಏನು ಈಸಿ ಇರ್ತಾವೆ ನೋಡ್ಕೋಬೋದು. ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಸಾಕು, ಆರಾಮ್ಸೆ ಆಗಿ ಆರ್ಮಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡು ಒಳಗಡೆ ಹೋಗುವಂಥ ಚಾನ್ಸಸ್ ಭಾಳ ಇರ್ತದೆ. ಯಾಕಪ್ಪ ಅಂತಂದ್ರೆ 21 ಏಜ್ ಒಳಗಡೆ ಕಾಂಪಿಟೇಷನ್ನ ಮಾಡೋದು ಕಡಿಮೆ ಇರ್ತದೆ, ಅಂದ್ರೆ ನಾಲೆಜ್ ಇರಲ್ಲ. ಯಾರು ಒಂದು ಸ್ವಲ್ಪ ಯೂಟ್ಯೂಬ್ಗಳನ್ನು ನೋಡ್ಕೊಂಡು ಕೇಸಿಂದ ಬುಕ್ಗಳನ್ನು ಸ್ಟಡಿ ಮಾಡ್ಕೊಂಡು ಕೇಸಿಂದ ಯಾರು ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ತಾರಲ್ಲ ಅವ್ರು ಆರಾಮ್ಸೆ ಆಗಿ ಅಗ್ನಿವೀರಾಗಿ ಹೋಗಿಬಿಡ್ತಾರೆ. ನೋಡ್ಕೋಬೋದು. ಎಲ್ಲ WMP ಹ್ಯೂಮನ್ ಮಿಲಿಟರಿ ಪೊಲೀಸ್ ಮಹಿಳೆಯರಿಗೂ ಕೂಡ ಇದೇ ಥರ ಕ್ವಶನ್ಸ್ಗಳು ಬರ್ತಾವೆ. ಮತ್ತು ಟೆಕ್ನಿಕಲ್ದವ್ರಿಗೆ ಒಂದು ಸ್ವಲ್ಪ ಸೈನ್ಸ್ ರಿಲೇಟೆಡ್ ಬರ್ತೈತಿ, ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ದವ್ರಿಗೆ ಸೈನ್ಸ್ ರಿಲೇಟೆಡ್ ಬರ್ತೈತೆ. ಟ್ರೇಡ್ಸ್ಮನ್ ಮತ್ತು GD ಇದೇ ಥರ ನಿಮ್ಗೆ ಕ್ವಶನ್ಸ್ಗಳು ಬರ್ತಾವೆ. ಸೊ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಯಾವ ಥರ ಕ್ವಶನ್ಸನ್ನು ಕೇಳಿದಾರ ಮತ್ತು ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ಕೂಡ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿನ್ನೆ ಕೂಡ ನಾನು ಈ ವಿಡಿಯೋನ ಮಾಡಬೇಕಾಗಿತ್ತು, ನಿನ್ನೆ ಟೈಮ್ ಸಿಗಲಾದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಿಮ್ಗೆ ಈಗ ನಾನು ಶಾರ್ಟಾಗಿ ಸ್ವೀಟಾಗಿ ನಿಮ್ಗೆ ಅಲ್ಲಿ ಹೋಗುವಾಗ ಡಾಕ್ಯುಮೆಂಟ್ಗಳನ್ನ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ನಿಮ್ಗೆ. ಯಾಕಂದರೆ ಎಲ್ಲರಿಗೂ ಕೂಡ ಎಕ್ಸಾಮ್ಗೆ ಹೋಗುವಾಗ ಒಂದು ವಿಡಿಯೋನ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅನಿಸುತ್ತೆ. ನಿಮ್ಮ ಸ್ನೇಹಿತರಿಗೂ ಕೂಡ ಕಾಲ್ ಮಾಡಿ ಕೇಳ್ಕೊಳ್ರಿ. ನಿನ್ನೆ ಹೋದಂಥವ್ರಿಗೆಲ್ಲ ಎಕ್ಸಾಮ್ ಸೆಂಟರ್ಗಳು ಆಲ್ಮೋಸ್ಟ್ ಅಲ್ಲ ಮಂಗಳೂರಿಗೆ ಭಾಳಷ್ಟು ಜನತ ಎಕ್ಸಾಮ್ಗಳು ಬಂದಿದ್ದಾವೆ. ಯಾಕಪ್ಪ ಅಂದ್ರೆ ಹೋಗಿ ಒಂದಿನ ಅಡ್ವಾನ್ಸನ್ನು ಸ್ಟೇ ಮಾಡ್ಕೊಳ್ರಿ. ಸ್ಟೇ ಮಾಡಿಕೇಸಿಂದ ಎಕ್ಸಾಮನ್ನು ಬರೆಯೋಕೆ ಹೋಗ್ರಿ. ಫುಲ್ ನೈಟ್ ಜರ್ನಿ ಮಾಡಿಕೇಸಿಂದ ಎಕ್ಸಾಮನ್ನು ಬರೆಯೋಕೆ ಹೋದ್ರಪ್ಪ ಅಂತಂದ್ರೆ ಸ್ವಲ್ಪ ಬೇಸರ ಆಗುತ್ತೆ. ಸೊ ಕ್ವಶನ್ಸ್ ಯಾವ ಥರ ಕೇಳಿದಪ್ಪ ಅಂತಂದ್ರೆ GKದಲ್ಲಿ ಯಾವ ಥರ ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು, ಅತಿ ದೊಡ್ಡ ರಾಜ್ಯ ಯಾವುದು, ರಾಜಸ್ಥಾನ. ಅತಿ ಚಿಕ್ಕ ರಾಜ್ಯ ಯಾವುದು, ಗೋವಾ. ಈ ಥರ ನಾರ್ಮಲ್ ಅಂತ ಕ್ವಶನ್ಸ್ಗಳಿರ್ತಾವೆ. ಮತ್ತು ಆರ್ಟಿಕಲ್ಸ್ ಯಾರು ಸ್ಟಡಿ ಮಾಡಿಲ್ಲ ನೋಡ್ರಿ, ಆರ್ಟಿಕಲ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಡ್ರಿ, ಅವು ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ. ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್ ಯಾರಿಗೆ ಕೊಡ್ತಾರ, ದ್ರೋಣಾಚಾರ್ಯ ಅವಾರ್ಡವನ್ನು ಯಾರಿಗೆ ಕೊಡ್ತಾರ ಅಂತ ಹೇಳಿ ಕೇಳಿದಾರೆ. ದ್ರೋಣಾಚಾರ್ಯ ಅವಾರ್ಡವನ್ನು ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಕೋಚರಿಗೆ ದ್ರೋಣಾಚಾರ್ಯ ಅವಾರ್ಡವನ್ನು ಕೊಡ್ತಾರೆ. ಈ ಥರ ಕ್ವಶನ್ಸನ್ನು. ಮತ್ತು ರನ್ ಉತ್ಸವವನ್ನು ಎಲ್ಲಿ ಆಚರಿಸಿದ್ರು, ಏನಪ್ಪ ಅಂದ್ರೆ ರನ್ನ ಉತ್ಸವವನ್ನು ಎಲ್ಲಿ ಆಚರಿಸಿದ್ರ ಅಂತ ಹೇಳಿ ಕೇಳಿದ್ರೆ ಗುಜರಾತ್ನಲ್ಲಿ ಈ ಉತ್ಸವವನ್ನು ಆಚರಿಸಿದಾರೆ. ನೆಕ್ಸ್ಟ್ ಫೋಲ್ಕ್ ಡ್ಯಾನ್ಸ್ ಬಗ್ಗೆ ಕೇಳ್ತಾರೆ. ಫೋಲ್ಕ್ ಡ್ಯಾನ್ಸ್ ಅಂದ್ರೆ ಕರ್ನಾಟಕದ ಡ್ಯಾನ್ಸ್ ಯಾವುದು, ಮತ್ತು ಗೋವಾದ ಡ್ಯಾನ್ಸ್ ಯಾವುದು, ಮಹಾರಾಷ್ಟ್ರ ಡ್ಯಾನ್ಸ್ ಯಾವುದು, ಮತ್ತು ತಮಿಳ್ನಾಡು ಡ್ಯಾನ್ಸ್ ಯಾವುದು, ಉತ್ತರ ಪ್ರದೇಶ ಡ್ಯಾನ್ಸ್ ಯಾವುದು, ಈ ಥರ ಒಂದು ಕ್ವಶನ್ಸನ್ನು ಕೇಳ್ತಾರೆ. ಇದು ಕಂಪಲ್ಸರಿ ಯಾರಾದರೂ ನೋಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ 100% ನೋಡ್ಕೊಂಡವ್ರಿ ಈ ಕ್ವಶನ್ಸ್ ಒಂದು ಬಿದ್ದೇ ಬೀಳುತ್ತೆ. ಫೋಲ್ಕ್ ಡ್ಯಾನ್ಸ್ಗಳು ಯಾವ ಥರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಯಾವುದಪ್ಪ ಅಂತಂದ್ರೆ ಯಕ್ಷಗಾನ. ಅದೇ ಥರನಾಗಿ ಕೇರಳದಲ್ಲಿ ಕಥಕಳಿ ಮತ್ತು ಮೋಹಿನಿ ಅಂತೇಳಿಸಿಂದ. ನೆಕ್ಸ್ಟ್ ತಮಿಳ್ನಾಡು ಯಾವುದಪ್ಪ ಅಂತಂದ್ರೆ ಭರತನಾಟ್ಯ. ನೆಕ್ಸ್ಟ್ ಉತ್ತರ ಪ್ರದೇಶದ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಕಥಕ್ ಅಂತ ಹೇಳಿಂದ. ಈ ಥರ ಎಲ್ಲ ನಿಮ್ಗೆ ನಾರ್ಮಲ್ ಆದಂಥ ಕ್ವಶನ್ಸ್ಗಳು ಇರ್ತಾವೆ. ಟಫ್ ಅಂಕೆ ನಿಮ್ಗೆ ಯಾವುದೂ ಕ್ವಶನ್ಸ್ಗಳು ಬೀಳಲ್ಲ. ಸೊ ಈಸಿಯೆಸ್ಟ್ ಆಗಿ ನಿಮ್ಗೆ ಕ್ವಶನ್ಸ್ಗಳು ಇರ್ತಾವೆ. ಆದರೆ ನೀವು ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡಿರ್ಬೇಕು. ಆ ಕ್ವಶನ್ಸ್ಗಳನ್ನು ನೋಡಿದ್ರೆ ಮಾತ್ರ ನೀವು ಆನ್ಸರನ್ನು ಮಾಡೋಕ್ಕಾಗುತ್ತೆ. ಮಾಡಿ ಪರವಾಗಿಲ್ಲ, ಇನ್ನೂ ಕೂಡ ಟೈಮಿಂಗ್ ಇದೆ. ಇವತ್ತು 2ನೇ ತಾರೀಕು, ಇವತ್ತು 23ನೇ ತಾರೀಕು ಅಂದರೆ ಎಕ್ಸಾಮ್ ನಡೀತಿರ್ತಕ್ಕಂಥ 2ನೇ ದಿನ. ಇನ್ನು 24, 25 ಈ ಥರ ಎಕ್ಸಾಮ್ಗಳು ಅದಾವೆ. ಸೊ ನೆಕ್ಸ್ಟ್ ನಮ್ಮ ಇಂಡಿಯಾ ಗೇಟ್ ಎಲ್ಲಿದೆ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಗೇಟ್ ಎಲ್ಲಿದೆ ಅಂತ ಹೇಳಿದ ಕ್ವಶನ್ಸನ್ನು ಕೇಳಿದಾರೆ. ಎಲ್ಲಿಪ್ಪ ಅಂತಂದ್ರೆ ಡೆಲ್ಲಿಯಲ್ಲಿ ನಮ್ಮ ಇಂಡಿಯಾ ಗೇಟ್ ಇದೆ. ನೆಕ್ಸ್ಟ್ ಆರ್ಮಿ ಡೇ ಯಾವಾಗ ಅಂತ ಹೇಳಿ ಈ ಥರ ಈಸಿಯೆಸ್ಟ್ ಆದಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೀವು ಯಾವ ಎಕ್ಸಾಮನ್ನು ಬರೀತಿರ್ತಾರಲ್ಲ ಅದಕ್ಕೆ ರಿಲೇಟೆಡ್ ತಕ್ಕಂಗೆ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಒಂದು ಸ್ವಲ್ಪ ನಾರ್ಮಲ್ ಆಗಿ ನಾವು ನೋಡಿರ್ತಕ್ಕಂಥವು, ನಾವು ಸ್ಟಡಿ ಮಾಡಿರ್ತಕ್ಕಂಥವು, ನಮಗೆ ಗೊತ್ತಿರುವಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಬಟ್ ಕನ್ಫ್ಯೂಷನ್ ಆಗ್ತಿರ್ತೈತಿ. ಕನ್ಫ್ಯೂಷನ್ ಆಗಬಾರ್ದಪ್ಪ ಅಂತಂದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ಸ್ಟಡಿಯನ್ನು ಮಾಡಿದ್ರಪ್ಪ ಅಂತಂದ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಜನವರಿ 15 ಆರ್ಮಿ ಡೇ. ನೆಕ್ಸ್ಟ್ ಅದರಲ್ಲಿ ಆರ್ಮಿ ಡೇ ಕೇಳಿದ್ರಪ್ಪ ಅಂದ್ರೆ ಏರ್ಫೋರ್ಸ್ ಡೇ ಆದರೂ ಕೇಳ್ಬೋದು, ನೇವಿ ಡೇ ಆದರೂ ಕೇಳ್ಬೋದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ ಆದರೂ ಈ ಥರ ಕ್ವಶನ್ಸ್ಗಳನ್ನ ಕೇಳ್ಬೋದು. ನೆಕ್ಸ್ಟ್ ಕುಶಿನಗರ ಎಲ್ಲಿದೆ ಅಂತ ಹೇಳಿ ಈ ಥರ ಕ್ವಶನ್ಸ್ಗಳು ಇರ್ತಾರೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಯಾರದಾರ,
ಮತ್ತು ನೆಕ್ಸ್ಟ್ ಪ್ರೆಸಿಡೆಂಟ್, ನಮ್ಮ ಪ್ರೆಸಿಡೆಂಟ್ ಯಾರದಾರ, ನೆಕ್ಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಯಾರದಾರ, ನೆಕ್ಸ್ಟ್ ಅತಿ ಹೆಚ್ಚು ಪಾಪ್ಯುಲೇಷನ್ ಎಲ್ಲಿದೆ. ನೀವು ಅವೆಲ್ಲ ಮಿನಿಸ್ಟರ್ಗಳೇನದಲ್ಲ ಅಷ್ಟು ಒಂದ್ಸರಿ ಸ್ಟಡಿ ಮಾಡ್ಕೊಳ್ರಿ. ಅವ್ರ ಬಗ್ಗೆ ಒಂದಿಲ್ಲ ಒಂದು ಕೇಳ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರದಾರ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರದಾರ, ಕರ್ನಾಟಕದ ಮುಖ್ಯಮಂತ್ರಿ ಯಾರದಾರ, ಇಂಥವೆಲ್ಲ ಕ್ವಶನ್ಸ್ಗಳನ್ನ ನಾವು ಏನು ಕೇಳೋದಿಲ್ಲ ಅನ್ಕೊಂಡಿರ್ತೀವಲ್ಲ ಅವೇ ಕ್ವಶನ್ಸ್ಗಳನ್ನ ಅಲ್ಲಿ ಕೇಳಿರ್ತಾರ. ಅವೆಲ್ಲ ಒಂದ್ಸರಿ ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಅತಿ ಹೆಚ್ಚು ಪಾಪ್ಯುಲೇಷನ್, ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿದೆ, ಈ ಕ್ವಶನ್ಸ್ಗಳನ್ನ ಡಿಫೆನ್ಸ್ನಲ್ಲಿ ಯಾವುದೇ ಎಕ್ಸಾಮ್ ಕೇಳಿದ್ರು ಕೂಡ ಪ್ರತಿಯೊಂದು ಎಕ್ಸಾಮ್ನಲ್ಲಿ CRPF ಆಗಲಿ, BSF ಆಗಲಿ, ITBP ಆಗಲಿ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು ನೋಡ್ಕೋಬಹುದು. ಅತಿ ಹೆಚ್ಚು ಇರುವಂಥ ರಾಜ್ಯ ಉತ್ತರ ಪ್ರದೇಶ. ನೆನಪಿಟ್ಕೊಂಡ್ರೆ ಅತಿ ಹೆಚ್ಚು ರಾಜ್ಯ ಇರತಕ್ಕಂಥದ್ದು ಉತ್ತರ ಪ್ರದೇಶ. ಅತಿ ಕಡಿಮೆ ಇರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಸಿಕ್ಕಿಂ. ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಸಿಕ್ಕಿಂದಲ್ಲಿ ಕಡಿಮೆ ಇದೆ. ಈ ಥರ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮ್ಮ ಮುಂದೆ ಕೇಳಿರ್ತಾರೆ. ಸ್ಟಡಿ ಮಾಡ್ಕೊಡ್ರಿ. ಯೂಟ್ಯೂಬ್ನಲ್ಲಿ ಕ್ಲಾಸ್ ಕೇಳ್ತಾ ಇರ್ರಿ. ಹಿಂದಿ ಕ್ಲಾಸ್ಗಳು ಅರ್ಥ ಆಗ್ತಿರ್ಲಪ್ಪ ಅಂತಾರೆ ಅವನು ಕೂಡ ಕೇಳ್ತಾರೆ. ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನ ನಿಮ್ಮ ಕ್ಲಾಸನ್ನು ಮಾಡ್ತಾ ಇರ್ತಾರೆ. ಆ ಕ್ಲಾಸ್ಗಳನ್ನ ಕೇಳ್ರಿ, ಮಿಸ್ ಮಾಡ್ಕೊಬಿಡ್ರಿ. ಎಕ್ಸಾಮ್ಗಳ ಟೈಮಿಂಗ್ ಇದೆಯಪ್ಪ ಅಂದ್ರೆ ಲಗ್ನ ಜಾತ್ರೆಗಳನ್ನು ಬಿಟ್ಟು ಕಸಿಂದ ಎಕ್ಸಾಮ್ ಮುಗಿಮಟ ಸ್ಟಡಿ ಮಾಡ್ಕೊಡ್ರಿ. ಅದಾದಮೇಲೆ ನಿಮ್ಗೆ ಲಿಬ್ನ ಜಾತ್ರೆಗಳ ಎಲ್ಲ ಇದ್ದೇ ಇರ್ತಾವೆ. ಜಾಬ್ ಸಿಕ್ಕ ಮೇಲೆ ಎಲ್ಲ ಬಂದೇ ಬರ್ತಾವೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನು ಬರಿತಿರ್ತಕ್ಕಂಥವ್ರು ಕೂಡ ಮಹಿಳೆಯರದು ಕೂಡ ಎಲ್ಲ ಅಡ್ಮಿಟ್ ಕಾರ್ಡನ್ನು WMPದವರಿಗೂ ಕೂಡ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಟೆಕ್ನಿಕಲ್ಲು, ನರ್ಸಿಂಗ್ ಅಸಿಸ್ಟೆಂಟ್, ಪ್ರೊಟೆಕ್ಟ್ಸ್ಮೆಂಟ್ ಎಲ್ಲದರದ್ದು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ನಿಮ್ಮದೇ ಆದಂಥ ಜಿಮೇಲ್ಗೆ ಮೆಸೇಜ್ ಬಂದಿರ್ತೈತಿ. ಆ ಜಿಮೇಲ್ ಮೇಲೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ PDF ಓಪನ್ ಆಗುತ್ತೆ. ಸಾಕಷ್ಟು ಜನ ಹೊರಗಡೆ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ತಾ ಇದ್ರಿ, ಬರ್ತಾ ಇಲ್ಲ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ಬಂದೇ ಬರ್ತೈತೆ. ಸೊ ಇವತ್ತಿಂದು ಕೂಡ ನಿಮ್ಗೆ ಕ್ವಶನ್ಸ್ಗಳು ಬಂದು ಅಂತಂದ್ರೆ ಅದರದ್ದು ಡಿಸ್ಕಷನ್ ಪೂರ್ತಿಯಾಗಿ ಯಾವ ಥರ ಕ್ವಶನ್ಸ್ಗಳು, ಈ ಥರ ಮ್ಯಾಥ್ಸ್ ಯಾವ ಥರ ಇದಾವೆ ಅಂತ ಹೇಳ್ಸಿದ ಅವೆಲ್ಲ ಕ್ವಶನ್ಸ್ಗಳನ್ನ ನಾನು ಡಿಸ್ಕಷನನ್ನು ಮಾಡ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳಲ್ಲಿ, ಎಕ್ಸಾಮ್ದಲ್ಲಿ, ನೋಟಿಫಿಕೇಶನ್ಗಳಲ್ಲಿ, ರಿಸಲ್ಟ್ ಆಗಲಿ ಯಾವುದೇ ಒಂದು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈಗಾಗಲೇ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವಾಗೆ ಶೇರ್ ಮಾಡೋದನ್ನ ಮರೆಯೋಕೋಬೇಡ್ರಿ. ಮತ್ತು ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೋಬೇಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಅಗ್ನಿವೀರ ಭಾವಿ ಸೈನಿಕರಿಗೆ ಜೈ ಹಿಂದ್, ಜೈ ಕರ್ನಾಟಕ.